ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಒಂದಷ್ಟು ನೂರಾರು ಮೆಸೇಜ್ಗಳು ಬರ್ತಾ ಇತ್ತು, ನನ್ನ ಫೇಸ್ಬುಕ್ಗಾಗಲಿ ನನ್ನ ಇನ್ಸ್ಟಾಗ್ರಾಮ್ಗಾಗಲಿ. ಸೊ ಎಲ್ಲ ಕಡೆ ಟ್ಯಾಗ್ ಮಾಡ್ತಾ ಇದ್ರು. ಒಂದಷ್ಟು ಜನ ನನಗೆ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ರು, ನಿರಂಜನ್ ಅವರೇ ನಿಮ್ಮ ಬಾಯಲ್ಲಿ ಬರೋ ಮಾತಲ್ಲ ಇದು ಅಂತ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ರು. ಇನ್ನೊಂದಷ್ಟು ಜನ ಬೈದು ಮೆಸೇಜ್ ಹಾಕಿರಲ್ಲ, ನೀನ್ ಯಾವನ ಹಿಂಗ್ ಮಾತಾಡಕ್ಕೆಲೇ ಅಂತ. ಇನ್ನೊಂದಷ್ಟು ಜನ ನಿಜವಾಗ್ಲೂ ದೊಡ್ಡ ದೊಡ್ಡ ಕನ್ನಡ ಪರ ಹೋರಾಟಗಾರರು ನನಗೆ ಮೆಸೇಜ್ ಮಾಡಿದ್ರು. ಕಾಲಲ್ಲಿ ಕೂಡ ಇವಾಗ ತಾನೇ ಮಾತಾಡಿದೆ. ಲೋಕೇಶ್ ಗೌಡ್ರಲ್ಲ, ಈಗ ತಾನೇ ಮಂಡ್ಯದ ನಮ್ಮ ಲೋಕೇಶ್ ಗೌಡ್ರ ಅವ್ರ ಹತ್ರನೂ ಮಾತಾಡ್ತಾ ಇದ್ದೆ. ಅವರು ಕೂಡ ಅದೇ ತಿಳಿ ಹೇಳಿದ್ರು, ಇಲ್ಲ ನೀವು ಆ ಥರ ಮಾತಾಡಬಾರ್ದಾಗಿತ್ತು, ಬೇರೆ ಯಾರೋ ಮಾತಾಡೋದು ಪರವಾಗಿಲ್ಲ, ನೀವು ಆ ಥರ ಮಾತಾಡಬಾರ್ದಾಗಿತ್ತು ಅಂತ. ಸೊ ಇನ್ ಕೆಲವರು ಇಷ್ಟ ಬಂದಂಗೆ ಅಮ್ಮನ ಅಕ್ಕನ ಅದು ಇದು ಹಂಗೆ ಹಿಂಗೆ ನಮ್ಮಮ್ಮ ತಾಯಿ ನಮ್ಮ ಅಕ್ಕ ಅವ್ರು ಏನ್ ಮಾಡಿದ್ರು ಪಾಪ, ಅವ್ರಿಗೆಲ್ಲ ಬೈದು ಏನೋ ಮೆಸೇಜ್ ಹಾಕ್ತಾರೆ. ಓಕೆ, ಇದೆಲ್ಲದಕ್ಕೂ ಕಾರಣ ವೆರಿ ವೆರಿ ಸಿಂಪಲ್. ಇತ್ತೀಚೆಗಷ್ಟೇ ನಂದೊಂದು ಸಂದರ್ಶನ ಆಯಿತು ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ. ಸೊ ಅಲ್ಲಿ ನಾನು ಕನ್ನಡ ಪರ ಹೋರಾಟಗಾರರು ಅನ್ನೋ ಒಂದು ಪದ ಬಳಕೆ ಮಾಡಿದ್ದೆ. ಅದು ಹಾಗೆ ಒಂದು ಕುವೆಂಪು ಅವ್ರ ಬಗ್ಗೆ, ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ, ಇನ್ನೊಂದೇನೋ ಹಾಗೆ ಮಾತುಕತೆ ಬರ್ತಾ ಇತ್ತು. ಕನ್ನಡ ಕವನಗಳು, ಸಾಹಿತ್ಯ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಒಂದು ಹಿಂಗೆ ಮಾತಿನ ಭರದಲ್ಲಿ ನಾನೇನೋ ಅಂದುಬಿಟ್ಟಿದ್ದೆ. ಕನ್ನಡ ಪರ ಹೋರಾಟಗಾರರು ನಿಜವಾಗ್ಲೂ ಒಂದಷ್ಟು ಜನ ಕನ್ನಡದ ಬಗ್ಗೆ ತಿಳ್ಕೊಂಡು, ಕನ್ನಡದವನ್ನ ನಿಜವಾಗ್ಲೂ ಅರ್ಥಕೊಂಡು, ಅದರಲ್ಲಿ ಎಷ್ಟೋ ಜನ ಕನ್ನಡ ಲೆಕ್ಚರರ್ಸ್ ಇದ್ದಾರೆ. ಸೊ ಅವರೆಲ್ಲ ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಬಟ್ ಇನ್ ಕೆಲವರು ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ ಹೋರಾಟ ಮಾಡಿರ್ತಾರೆ, ಕನ್ನಡವೇ ಗೊತ್ತಿಲ್ಲ ಅವ್ರಿಗೆ, ಏನೇನೋ ಕೆಟ್ಟದಾಗ ಕನ್ನಡ ಮಾತಾಡ್ತಾರೆ ಅಂತೆಲ್ಲ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಬಿಟ್ಟಿದೆ. ನಾನು ನೊಂದ್ಕೊಂಡು ಹೇಳಿದ್ದೆ. ಅಂದ್ರೆ ಇವಾಗ ಒಂದು ಇಂಗ್ಲಿಷ್ ಅಲ್ಲಿ ತಪ್ಪಾದ್ರೆ ಅದು ನಿಜವಾಗ್ಲೂ ಗ್ರಾಮರ್ ಮಿಸ್ಟೇಕ್, ಅದನ್ನ ತಪ್ಪು ಮಾಡೋ ಹಾಗೆ ಇಲ್ಲ ಅಂತಿದ್ದಾಗ ಕನ್ನಡದಲ್ಲೂ ತಪ್ಪು ಯಾಕೆ ಆಗ್ಬೇಕು, ಸ್ವಲ್ಪ ಅದು ಉಚ್ಚಾರಣೆ ಸ್ವಲ್ಪ ಗಮನ ಇರ್ಬೋದು ಅಂತೆಲ್ಲ ಈ ತರ ಏನೋ ಮಾತು ಬಂತು. ಮಾತಿನ ಭರದಲ್ಲಿ ನಾನು ಕನ್ನಡ ಪರ ಹೋರಾಟಗಾರರು ಇನ್ಮೇಲೆ ಅದು ಸ್ವಲ್ಪ ಕೆಲವರು, ಎಲ್ಲರೂ ಅಲ್ಲ, ನಿಜವಾಗ್ಲೂ ನೋಡಿ, ನಮ್ಗೆ ನಮ್ಮ ರೂಪೇಶ್ ರಾಜಣ್ಣ ಇವರೆಲ್ಲ ಪರಿಚಯ, ನಂಗೆ ಬಹಳ ಆತ್ಮೀಯರವರೆಲ್ಲ. ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ, ಮತ್ತೆ ನನ್ನ ಬಗ್ಗೆ ಅವ್ರಿಗೂ ಗೌರವ ಇದೆ. ನಾವೆಲ್ಲ ಕಾರ್ಯಕ್ರಮಗಳೆಲ್ಲ ಸಿಕ್ಕಾಗ ತುಂಬಾ ಚೆನ್ನಾಗಿ ಮಾತಾಡಿಸ್ತೀವಿ. ಬಟ್ ಯಾವುದೇ ವೇದಿಕೆಯಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರರು ಅಂತ ಗೊತ್ತಾಗಿದ ತಕ್ಷಣ ನನಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಇಟ್ಟು ನಾನು ಮಾತಾಡಿಸ್ತೀನಿ. ಅಂಡ್ ನನಗೆ ನಿಜವಾಗ್ಲೂ ಕನ್ನಡದ ಬಗ್ಗೆ ಸಾಕಷ್ಟು ಗೌರವ ಇದೆ ರೀ. ಯಾಕೆಂದ್ರೆ ಕನ್ನಡ ಅನ್ನೋದು ನನ್ನ ತಾಯಿ, ಕನ್ನಡಾಂಬೆ ನನ್ನ ತಾಯಿ, ನನ್ನ ಉಸಿರು. ಯಾಕೆಂದ್ರೆ ನಾನು ಇವತ್ತಿಗೆ ದುಡಿತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಕಣದಲ್ಲೂ ಕನ್ನಡ ಇದೆ. ನಾನು ಕನ್ನಡನೇ ನಂಬ್ಕೊಂಡು ಬದುಕಿರೋನು. ಸೊ ಆಕೆ ಒಂದು ಕಳಕಳಿಯಲ್ಲಿ ಆತರ ಹೇಳಿದ್ದುಂಟು. ಸೊ ಕನ್ನಡ ಪರ ಹೋರಾಟಗಾರರು ಕೆಲವರು ಕನ್ನಡ ನಿಜವಾಗ್ಲೂ ಸ್ವಲ್ಪ ಅದು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅಪಭ್ರಂಶಗಳನ್ನ ತಿದ್ಕೋಬೇಕು ಅಂತ ನಾನು ಹೇಳಿದ್ದುಂಟು. ಸೊ ಮಾತಿನ ಬರದಲ್ಲಿ ಹೇಳಿದ್ದದು, ಉದ್ದೇಶಪೂರ್ವಕ ಅಲ್ಲ. ಸೊ ಅದು ಬಹಳಷ್ಟು ಜನಕ್ಕೆ ನೋವುಂಟು ಮಾಡಿದೆ. ಸಾಕಷ್ಟು ಜನ ಆಗ್ಲೇ ಲೈವ್ ವಿಡಿಯೋಗಳೆಲ್ಲ ಮಾಡಿ ನನಗೆ ಟ್ಯಾಗ್ ಮಾಡಿ, ನೀನ್ ಯಾವನೋ, ನೀನ್ ಅಂತವನು, ನೀನ್ ಇಂಥವನು ಏನೋ ಮೆಸೇಜ್ ಹಾಕ್ಯಾರೆ. ಬಟ್ ನಂಗೆ ಈ ತರ ಲೋಕೇಶ್ ಗೌಡ್ರ ಹತ್ರ ಮಾತಾಡ್ತಾರೆ, ಮಂಡ್ಯದ ಲೋಕೇಶ್ ಗೌಡ್ರ ಹತ್ರ ನಿಜವಾಗ್ಲೂ ಒಂಥರ ನನ್ನ ತಂದೆ ಸ್ಥಾನದಲ್ಲಿ ಇರೋ ಹತ್ರ ಎಷ್ಟು ಚೆನ್ನಾಗಿ ತಿಳಿ ಹೇಳಿದ್ರು ಅವರು. ಇಲ್ಲ, ನಾವು ಊಟ ನಿತ್ಯ ಬಿಟ್ಟು ಎಲ್ಲೆಲ್ಲೋ ಹೋರಾಡ್ತಾ ಇರ್ತೀವಿ, ಎಷ್ಟು ಕಷ್ಟಪಡ್ತಾ ಇರ್ತೀವಿ, ಆವಾಗ ನೀವು ವ್ಯಾಕರಣ ಅದು ಇದು ಕನ್ನಡ ಸರಿಯಾಗಿ ಮಾತಾಡಿ ಅಂದ್ರೆ ಅಲ್ಲಿ ನಿಜವಾಗ್ಲೂ ನಿಮ್ಗೆ ಹೋರಾಟ ಮುಖ್ಯನಾ, ಕನ್ನಡದ ಬಗ್ಗೆ ಏನೋ ಒಂದು ಒಲವಿಟ್ಕೊಂಡು ಯಾರೋ ಒಬ್ಬ ಬಂದ ಅಂದ್ರೆ ಅವ್ನಿಗೆ ಏನಪ್ಪಾ ಗೊತ್ತು ಅಂತ ಎಲ್ಲ ಕೇಳ್ಕೊಂಡು ಕೂತ್ಕೊಳಕಾಗತ್ತ? ಎಲ್ಲೋ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆಲ್ಲ ನೀವು ಇದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳಕಾಗತ್ತಾ? ಪಾಪ ಅವ್ರಿಗೆ ಅಟ್ಲೀಸ್ಟ್ ಹೋರಾಟ ಮಾಡ್ಬೇಕು ಅನ್ನೋ ಮನ್ಸಿರುತ್ತೆ, ಅವ್ರು ಬಂದು ಹೋರಾಟಿರ್ತಾರೆ. ಸೊ ನೀವು ಈ ತರ ಮಾತಾಡೋದು ತಪ್ಪಾಗತ್ತೆ. ನೀವೇನೋ ಮಾತಿನ ಬರದಲ್ಲಿ ಹೇಳಿದಿರಾ, ತಲೆ ಕೆಡ್ಸ್ಕೋಬೇಡಿ, ಒಂದ್ ಕ್ಷಮೆ ಕೇಳ್ಬಿಡಿ, ಅದ್ರಲ್ಲಿ ಏನು ನೀವೇನ್ ಚಿಕ್ಕವರಾಗಲ್ಲ ಅಂದ್ರು. ಖಂಡಿತವಾಗ್ಲೂ ಸರ್ ನಾನು ಮೊದ್ಲು ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ಸತ್ಯವಾದ ಮಾತು ಹೇಳಿದಾರೆ ಅವ್ರು. ಯಾಕಂದ್ರೆ ನಾವು ಏನೋ ನಮ್ಮ ಪೂರ್ವಜನ್ಮದ ಸಂಸ್ಕಾರನೋ ಪೂರ್ವಜನ್ಮದ ಪುಣ್ಯನೋ ಎಲ್ಲೋ ಒಂದ್ ಕಡೆ ನಾವು ಚೆನ್ನಾಗಿ ಓದ್ಕೊಂಡ್ವಿ, ಏನೋ ಕನ್ನಡದ ಬಗ್ಗೆ ಒಂದ್ ಸ್ವಲ್ಪ ತಿಳಿ ಹೇಳಿದ್ರು. ನಮ್ಮ ಮೇಷ್ಟ್ರುಗಳೆಲ್ಲ ನಂಗೆ ತುಂಬಾ ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ರು, ಕನ್ನಡ ಚೆನ್ನಾಗಿ ಪಾಠ ಮಾಡಿದ್ರು. ಬಟ್ ಬಹಳಷ್ಟು ಜನಕ್ಕೆ ಪಾಪ ಅದು ಒಂದಿರಲ್ಲ ಅದು. ಸೊ ಅವ್ರಿಗೆ ಹೋರಾಟ ಮಾಡಬೇಕು, ಕನ್ನಡದ ಪರ ನಾನು ನನ್ನ ಕೂಗು ಇರಬೇಕು, ನಾನು ಏನೋ ಬಂದು ಹೋರಾಟ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅವ್ರನ್ನೆಲ್ಲ ನಾನು ಈ ತರ ಹೇಳಿದ್ದು ನನ್ನ ತಪ್ಪೇ, ಅದು ನಿಜವಾಗ್ಲೂ ನಾನು ಒಪ್ಕೋತೀನಿ. ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧನೇ ಅದು. ಸೊ ಮಾತಿನ ಬರದಲ್ಲಿ ಆ ಮಾತನ್ನು ಹೇಳಿದ್ದೀನಿ. ಸೊ ನನ್ನ ಮಾತಿಂದ ಬಹಳಷ್ಟು ಜನ ಪಾಪ ಕನ್ನಡ ಪರ ಹೋರಾಟಗಾರರಿಗೆ ಬೇಜಾರು ತಂದಿದೆ ಅಂತ ನನಗೆ ವಿಷಯ ಮುಟ್ಟಿತು. ತುಂಬಾ ನನಗೂ ಬೇಜಾರಾಯ್ತು. ನಾನು ಏನೋ ಒಂದು ಹೇಳ್ತಾ ನನ್ನ ಮನಸ್ಸಲ್ಲಿ ಇದ್ದಿದ್ರೆ ಸಾಕಾಗಿತ್ತದು, ನಾನು ಯಾಕೆ ಆಚೆ ಹೇಳಿದೆ, ಅದನ್ನ ಹೇಳ್ಬಾರ್ದಾಗಿತ್ತು ಅಂತ ತುಂಬಾ ನೊಂದ್ಕೊಂಡೆ ನಾನು. ಸೊ ಅದೇ ಉದ್ದೇಶವಾಗಿ ನಾನು ಇವಾಗ ಲೈವ್ ಕೂಡ ಬಂದೆ. ಯಾಕೆಂದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದ್ರೆ ನನ್ನ ಮಾತಿಂದ ಒಂದಷ್ಟು ಜನಕ್ಕೆ ನಿಜವಾದ ಹೋರಾಟಗಾರರಿಗೆ ಪಾಪ ಅವರು ಊಟ ನಿದ್ದೆ ಬಿಟ್ಟು ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಲಿ ಅವ್ರು ಹೋರಾಟ ಮಾಡ್ಬೇಕಾದ್ರೆ ಅವ್ರಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಗೊತ್ತಾಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಿಜವಾಗ್ಲೂ ಹೇಳ್ತೀನಿ,
ಒಂದಷ್ಟು ಜನ ಯಾರೋ ಅಮ್ಮ ಅಕ್ಕ ಅಂತ ಕಳಿಸಿರಲ್ಲ, ಅವ್ರ ಬಗ್ಗೆ ನನಗೆ ದೇವರನ್ನ ಬೇಜಾರಿಲ್ಲ. ಯಾಕೆಂದ್ರೆ ನಿಜವಾಗ್ಲೂ ನನ್ನ ತಾಯಿ ಏನ್ ಮಾಡಿದ್ರು ಹೇಳಿ, ನಮ್ಮ ಅಕ್ಕ ಏನ್ ಮಾಡಿದ್ರು ಹೇಳಿ, ಪಾಪ ಅವ್ರಿಗೆಲ್ಲ ನೀವು ಬೈತೀರಿ. ಬಟ್ ನಿಜವಾಗ್ಲೂ ನೋಡಿ, ನಮ್ಮ ಏನು ಲೋಕೇಶ್ ಗೌಡ್ರಾಗಿರ್ಬೋದು, ನಮ್ಮ ರೂಪೇಶ್ ರಾಜಣ್ಣ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಪಾಪ ಕಳಕಳಿ ಇಟ್ಕೊಂಡಿರೋರು, ನಿಜವಾಗ್ಲೂ ಕನ್ನಡನ ಪ್ರೀತಿಸ್ತಾರೆ. ಅವರು ಕನ್ನಡದ ಪರ ಹೋರಾಟ ಮಾಡಿ ನಿಜವಾಗ್ಲೂ ಸಾಕಷ್ಟು ಆಂದೋಲನಗಳನ್ನ ಮಾಡಿರೋರು, ಸಾಕಷ್ಟು ಬದಲಾವಣೆ ತಂದಿರೋರು. ಇಂಥವ್ರ ಬಗ್ಗೆ ನನಗೆ ವಿಶೇಷವಾದ ಒಲವಿದೆ, ಗೌರವ ಇದೆ. ಸೊ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮಾತಿನ ನಿಮ್ಗೆ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಅಂಡ್ ಬೈತಾ ಇದ್ರೆ ಬೈರಿ, ಬೇಜಾರಿಲ್ಲ ನನಗೆ. ಯಾಕೆಂದ್ರೆ ನನ್ನಿಂದ ನಿಮ್ಗೆ ಬೇಜಾರಾಗಿದೆ ಅಂದಾಗ ಬೈಯಕ್ಕೆ ಅಧಿಕಾರ ಇದೆ. ಯಾಕಂದ್ರೆ ಯಾರಾದೊಬ್ರು ನಾವು ಹಚ್ಕೊಂಡಿದೀವಿ, ಪ್ರೀತಿಸ್ತೀವಿ ಅಂದಾಗ ಮಾತ್ರ ಅಧಿಕಾರ ಇರುತ್ತೆ. ಬಟ್ ನನ್ನ ಒಂದು ರಿಕ್ವೆಸ್ಟ್, ನಮ್ಮ ತಾಯಿಗೆ, ನಮ್ಮ ಅಕ್ಕನಿಗೆ, ಅವ್ರು ಏನೂ ತಪ್ಪಿಲ್ಲ ಪಾಪ, ನಾನು ಮಾಡಿದ್ದು, ಅವ್ರಿಗೆ ಬೈಯಕ್ಕೆ ಹೋಗ್ಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕ್ಷಮೆ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಹೇಳೋದೊಂದೇ ರೀ, ನನ್ನ ಉಸಿರು ಕನ್ನಡ, ನನ್ನ ತಾಯಿ ಕನ್ನಡ, ನನ್ನ ಕಣದ ರಕ್ತ ಕಣಗಳು ಕನ್ನಡನೇ ಇದೆ. ಯಾಕೆಂದ್ರೆ ನಾನು ಕನ್ನಡವನ್ನೇ ನಂಬ್ಕೊಂಡು ಬದುಕ್ತಾ ಇರೋನು. ಕನ್ನಡಾಂಬೆಗೆ ಯಾವತ್ತಿದ್ರೂ ಜಯವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲಿರಲಿ, ಕ್ಷಮೆ ಕೂಡ ಇರಲಿ. ಆ್ಯಂಡ್ ಈ ಒಂದು ಬಡ ಕಲಾವಿದ, ಪುಟ್ಟ ಕಲಾವಿದನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಎಲ್ಲ ಕನ್ನಡ ಪರ ಹೋರಾಟಗಾರಗಳಿಗೆ ಮತ್ತೊಮ್ಮೆ ಕ್ಷಮೆ.